ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಕಿಚ್ಚ ಸುದೀಪ್ ಅಂದ್ರೆ ಹಾಗೇನೆ ಆಕ್ಟಿಂಗು ಸೈ, ಹಾಗೇನೆ ಸಿಂಗಿಂಗು ಸೈ, ಕ್ರಿಕೆಟ್ಗೂ ಸೈ, ಹಾಗೇನೆ ರೇಸಿಂಗು ಸೈ. ನೀವು ಕೇಳ್ತಾ ಇರೋದು ನಿಜಾನೇ. ಇದರಿಂದಪ್ಪ ಬಂತು ಅಂತ ಅನ್ಕೊಂಡಿದ್ದೀರಾ? ಹೌದು, ರೇಸಿಂಗ್ ವಿಷಯ ಇದು ನಿಮ್ಗೆ ಸ್ವಲ್ಪ ಹೊಸತು ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಕೆಲವೊಂದು ವಿಷಯ ನೀವು ಈಗಾಗಲೇ ನೋಡಿರ್ತೀರಾ. ಸೊ ಆಕ್ಟಿಂಗ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಹಾಗೇನೆ ಕ್ರಿಕೆಟ್ ಅನ್ನು ಕೂಡ ನೀವು ನೋಡಿರ್ತೀರಾ. ಆಕ್ಟಿಂಗ್ ನಲ್ಲಿ ನೀವು ಹೇಳೋಕೆ ಇಲ್ಲ, ಅಷ್ಟು ದೊಡ್ಡ ಮಟ್ಟದ ಸ್ಟಾರ್ ಆಗಿರ್ತಾರೆ ನಮ್ಮ ಕಿಚ್ಚ ಸುದೀಪ್. ಹಾಡೋದ್ರಲ್ಲೂ ಕೂಡ ನಮ್ಮ ಕಿಚ್ಚ ಸುದೀಪ್ ಉತ್ತಮ ಗಾಯನವನ್ನು ಮಾಡ್ತಾರೆ. ಅದೇ ರೀತಿ ಕ್ರಿಕೆಟ್ ಅಂತ ಬಂದ್ರೆ ಕ್ರಿಕೆಟ್ ನಲ್ಲಿ KPL ನಲ್ಲಿ ಕೂಡ ಟೀಮ್ ನ ಓನರ್ ಆಗಿದ್ರು. ಹಾಗೇನೆ ಅಲ್ಲಿಯೂ ಕೂಡ ತಮ್ಮ ಕ್ರಿಕೆಟ್ ಅನುಭವವನ್ನು ತನ್ನ ಪ್ರೇಕ್ಷಕರಿಗೆ ನೀಡಿದ್ರು. ಹಾಗೇನೆ CCL ಅಂತ ಬಂದ್ರೂ ಕೂಡ ಉತ್ತಮವಾದ ಆಟ ಆಡ್ತಾರೆ. ಸೊ ಅಂಥದ್ರಲ್ಲಿ ಇವಾಗ ಕಿಚ್ಚ ಸುದೀಪ್ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಒಂದು ಬಂದಿದೆ. ಸೊ ಕಿಚ್ಚ ಸುದೀಪ್ ರೇಸಿಂಗ್ ನಲ್ಲಿ ಮಿಂಚ್ತಾ ಇದ್ದಾರೆ. ಹೌದು, ಕಿಚ್ಚ ಸುದೀಪ್ ರೇಸಿಂಗ್ ನಲ್ಲಿ ಮಿಂಚುತ್ತಾ ಇದ್ದಾರೆ. ಆದ್ರೆ ಅವರು ರೇಸಿಂಗ್ ಮಾಡ್ತಾ ಇಲ್ಲ, ಬಟ್ ಅವರು ತೆಗೆದುಕೊಂಡಂತಹ ಟೀಮ್ ಏನಿದೆ ಇಲ್ಲಿ ರೇಸಿಂಗ್ ನಲ್ಲಿ ಮಿಂಚ್ತಾ ಇದೆ. ಸೊ ಇದು ಎಲ್ಲಿಯಪ್ಪ ಅಂತ ನೀವು ಕೇಳ್ಬಹುದು. ಇದು ನಡೆದಿದ್ದು ನಮ್ಮ ಇಂಡಿಯಾದಲ್ಲೇ. ಸೊ ಇಂಡಿಯನ್ ರೇಸಿಂಗ್ ಲೀಗ್ ಏನಿದೆ ಅದರಲ್ಲಿ ಕಿಚ್ಚ ಸುದೀಪ್ ಒಂದು ತಂಡವನ್ನು ಖರೀದಿ ಮಾಡಿದ್ದಾರೆ. ಸೊ ಆ ತಂಡ ಇವಾಗ ಉತ್ತಮ ಪ್ರದರ್ಶನ ಕೊಡ್ತಾ ಇದೆ. ಸೊ ನೋಡಿದ್ರೆ ಇಂಡಿಯನ್ ರೇಸಿಂಗ್ ಲೀಗ್ ಇವಾಗ ಮುಕ್ತಾಯಗೊಂಡಿದೆ. ಸೊ ಈ ಇಂಡಿಯನ್ ರೇಸಿಂಗ್ ಲೀಗ್ ನಲ್ಲಿ ಕಿಚ್ಚ ಒಂದು ತಂಡವನ್ನು ಖರೀದಿ ಮಾಡಿದ್ರು. ಸೊ ಆ ತಂಡದ ಹೆಸರು ಕಿಚ್ಚಾಸ್ ಕಿಂಗ್ಸ್ ಬೆಂಗಳೂರು ಅಂತ ಆ ತಂಡದ ಹೆಸರಾಗಿರ್ತದೆ. ಸೊ ಕಿಚ್ಚಾಸ್ ಕಿಂಗ್ಸ್ ಬೆಂಗಳೂರು ಏನಿದೆ ಅದು ಇಂಡಿಯನ್ ರೇಸಿಂಗ್ ಲೀಗ್ ನಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಮೂಲಕ ಭರ್ಜರಿ ಪ್ರದರ್ಶನ ನೀಡಿದಂತಹ ಕಿಚ್ಚಾಸ್ ಕಿಂಗ್ಸ್ ಬೆಂಗಳೂರು ಏನಿದೆ ಈ ಬಾರಿ 3ನೇ ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ. ಸೊ ಎಲ್ಲರ ಗಮನಕ್ಕೆ ಬರಲಿ, ಇದು ಕಾರ್ ರೇಸ್, ಬೈಕ್ ರೇಸ್ ಅಲ್ಲ. ಸೊ ಕಾರ್ ರೇಸ್ ನಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ತಂಡವನ್ನು ಪರ್ಚೇಸ್ ಮಾಡಿದ್ರು. ಅದು ಕಿಚ್ಚಾಸ್ ಕಿಂಗ್ಸ್ ಬೆಂಗಳೂರು ಆಗಿರ್ತದೆ. ಸೊ ಇಂಡಿಯನ್ ರೇಸಿಂಗ್ ಲೀಗ್ ನಲ್ಲಿ ಅದು ಭಾಗವಹಿಸ್ತದೆ. ಸೊ ಅದರಲ್ಲಿ 3ನೇ ಸ್ಥಾನವನ್ನು ಪಡ್ಕೊಳ್ತದೆ. ಹಾಗೇನೆ ಕೆಲವೊಂದು ತಂಡಗಳು ಕೂಡ ಈ ರೇಸಿಂಗ್ ಲೀಗ್ ನಲ್ಲಿ ಭಾಗವಹಿಸಿದ್ದವು. ಸೊ ಈ ಇಂಡಿಯನ್ ರೇಸಿಂಗ್ ಲೀಗ್ ಏನಿದೆ ಇದರಲ್ಲಿ ಒಟ್ಟು 4 ಸುತ್ತುಗಳು ನಡೆದಿದ್ದವು. ಈ ಸ್ಪರ್ಧೆ ಏನಿದೆ ಒಂದೇ ಕಡೆ ನಡೆಯಲಿಲ್ಲ. ಸೊ ಇದು ಬೇರೆ ಬೇರೆ ಕಡೆಗಳಲ್ಲಿ ನಡೆದಿತ್ತು. ಸೊ ಈ ಸುತ್ತುಗಳೇನಿದೆ ಅದು ಬೇರೆ ಬೇರೆ ಕಡೆಯಲ್ಲಿ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲಾ ಪ್ರೇಕ್ಷಕರನ್ನು ಒಳಗೊಳ್ಬೇಕು, ಅವರನ್ನು ಆಕರ್ಷಿಸಬೇಕು ಎನ್ನುವುದು ಇದರ ಮೂಲ ಉದ್ದೇಶ ಆಗಿರ್ತದೆ. ಸೊ ಇದರ 2 ರೌಂಡ್ ಬಂದು ಕೊಯಮತ್ತೂರಿನಲ್ಲಿ ನಡೆದಿದೆ, ನಂತರ ಚೆನ್ನೈನಲ್ಲಿ 1 ರೌಂಡ್, ಹಾಗೂ ನೆಕ್ಸ್ಟ್ ಬಂದು ಗೋವಾದಲ್ಲಿ ಒಂದು ಪ್ರದರ್ಶನ ಅಥವಾ 1 ಸುತ್ತಿನ ರೇಸಿಂಗ್ ನಡೆದಿದೆ ಅಂತ ಹೇಳ್ಬೋದು. ಈ ಒಂದು 4 ಸುತ್ತಿನ ರೇಸಿಂಗ್ ಬಳಿಕ ನಮ್ಮ ಕಿಚ್ಚ ಸುದೀಪ್ ಅವರ ತಂಡ ಏನಿದೆ ಅದು 3ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ತದಂತೆ. ಇನ್ನು ಮೊದಲ ಸ್ಥಾನದಲ್ಲಿ ಗೋವಾ SSJA ತಂಡ ಬಂದ್ರೆ, ನೆಕ್ಸ್ಟ್ ಪ್ಲೇಸ್ ನಲ್ಲಿ ಬಂದು ಸ್ಪೀಡ್ ಡೆಮಾನ್ಸ್ ದೆಹಲಿ ಆಗಿರ್ತದೆ. ಸೊ ನಂತರ 3ನೇ ಸ್ಥಾನದಲ್ಲಿ ನಮ್ಮ ಕಿಚ್ಚನ ಕಿಂಗ್ಸ್ ತಂಡ ಏನಿದೆ ಅದು 3ನೇ ಸ್ಥಾನದಲ್ಲಿ ಬರ್ತದೆ. ಸೊ ನಮ್ಮ ಕಿಚ್ಚನ ತಂಡ ಪಡೆದುಕೊಂಡಂತಹ ಅಂಕ ಬಂದು 115 ಅಂಕಗಳನ್ನು ಪಡೆದುಕೊಳ್ತದೆ. ಸೊ ಅದರಿಂದ ನಮ್ಮ ಕಿಚ್ಚಾಸ್ ಕಿಂಗ್ಸ್ ಬೆಂಗಳೂರು ಏನಿದೆ ಅದು 3ನೇ ಸ್ಥಾನಕ್ಕೆ ಬರ್ತದೆ. ಸೊ ಸಾಮಾನ್ಯವಾದ ಮಾತಲ್ಲ. ಯಾಕಂತ ಹೇಳಿದ್ರೆ ಕಿಚ್ಚ ಸುದೀಪ್ ಬಂದು ಫಿಲ್ಮ್ ಇಂಡಸ್ಟ್ರಿಯಿಂದ ಬರ್ತಾರೆ. ಸೊ ಅಂಥದ್ರಲ್ಲಿ ಈ ರೇಸಿಂಗ್ ವಿಭಾಗದಲ್ಲಿ ಫ್ರಾಂಚೈಸಿಯನ್ನು ಪಡೆದುಕೊಳ್ಳುವುದು ಒಂದು ಸುಮ್ಮನೆಯ ಮಾತಾಗಿರುವುದಿಲ್ಲ. ಸುದೀಪ್ ಜೀವನದಲ್ಲಿ ಮತ್ತೊಂದು ಮೈಲುಗಲ್ಲು ಅಂತ ಹೇಳ್ಬಹುದು. ಸೊ ಇವಾಗಲೇ ನೀವು ನೋಡಿರ್ತೀರಾ, CCL ನಲ್ಲಿ ವಿನ್ ಆಗಿದ್ರು, KPL ನಲ್ಲೂ ಕೂಡ ಟೀಮ್ ಅನ್ನು ಪರ್ಚೇಸ್ ಮಾಡಿದ್ರು. ಸೊ ಇಂಥದ್ರಲ್ಲಿ ನಮ್ಮ ಕಿಚ್ಚ ಸುದೀಪ್ ಎತ್ತಿದ ಮೇಲುಗೈ ಅಂತ ಹೇಳ್ಬಹುದು. ಹಾಗೇನೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿಯೂ ಕೂಡ ನಮ್ಮ ಕನ್ನಡದ ಹೆಸರನ್ನು ಮೇಲಕ್ಕೆ ಎತ್ತುವಲ್ಲಿ ಕಿಚ್ಚ ಸುದೀಪ್ ಹಗಲಿರುಳು ಶ್ರಮ ವಹಿಸ್ತಾ ಇದ್ದಾರೆ. ಸೊ ಅಂಥದ್ರಲ್ಲಿ ನಮ್ಮ ಕಿಚ್ಚ ಸುದೀಪ್ 100 ಕಾಲ ಇದೇ ರೀತಿಯಲ್ಲಿ ಎಲ್ಲ ರಂಗದಲ್ಲೂ ಕೂಡ ಹೆಸರು ಮಾಡ್ಲಿ ಅಂತ ನಾವು ಹಾರೈಸೋಣ. ಸೊ ಯಾರಿಗಾದ್ರೂ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಅಂತೂ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಿ. ನಮಸ್ಕಾರ.